Good afternoon, friends. Welcome to Fun with Strangers channel. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. My friend Narsimha. ಹಾಯ್. ಇದು ಆಕ್ಚುಲಿ ಚೆನ್ನಾಗಿ ಏನಿಲ್ಲ ಫ್ರೆಂಡ್ಸ್, ರೀಲ್ಸ್ ಮಾಡೋಣ ಅಂತ ಬಂದಿದ್ವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಲೊಕೇಶನ್ಸ್ ಸಿಗ್ತಲ್ಲ, ಅದೇ ಹುಡುಕ್ತಾ ಇದೀವಿ ಅವಾಗ್ಲಿಂದ. ಏನ್ ಮಾಡ್ತೀವಿ ನೀನು? ಬರೀ ಡೌಗಳಿಂದ ಲೊಕೇಶನ್ಸ್ ನೋಡ್ಬೇಕು. ಅಲ್ಲೋಡ ಅವತ್ತು ಬಂದಿದ್ದಲ್ಲಿ ಯಾರು ಲುಕ್ ಚೆನ್ನಾಗೈತಾ? ಹೇಳ್ರಪ್ಪ ಹೇಳ್ರು. ಎಲ್ಲ ಕಾಣಿಸಲ್ಲ. ಇದು ನರಸಿಂಹ ಔಟ್ಫಿಟ್. ನೋಡಿ ನಾನು ಇದು ನನ್ನ ಔಟ್ಫಿಟ್. ನಾನು ಕೇವಲ ಗೆಲ್ತೀನಿ. ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಏನ್ ಅನ್ಕೊಂಡ್ಬಿಟ್ರೆ ಐ ಆಮ್ ಸಾರಿ. ಅಲ್ಲೋಡ ಎಷ್ಟು ಜನ ಇದಾರೆ ಇವತ್ತು ನಾವು ತಗೊಂಡಿದ್ದ ಫೋಟೋ. ಫುಲ್ ಕ್ರೇಜಿ ಮ್ಯಾನ್. ಇಲ್ಲೇ ಇದಾರೆ. ಹಾ, ಇವತ್ತು ಫುಲ್ ಜನ ಇದಾರೆ, ಏನಂತ ಗೊತ್ತಿಲ್ಲ. ಮೋಸ್ಟ್ಲಿ ಇವತ್ತು ಸಂಡೇ ತಾನೆ. ಸಂಡೇ ತಾನೆ ಇವತ್ತು. ಡಿಪ್ರೆಷನ್. ಹೌದು, ಸಂಡೇ. A few moments later. ಫ್ರೆಂಡ್ಸ್ ಏನು ಇಲ್ಲ, ಹೋಗ ಟೀ ಹುಡ್ಕೋವಾಗ ನಮ್ಗೆ ಒಂದು ಇದು ಸಿಕ್ತು. ಇದೆಲ್ಲ ಕಾಪರ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ನಮಗೆ ಗೊತ್ತಿಲ್ಲ. ಕಾಪರ್ ಅಂತಿ ಮೋಸ್ಟ್ಲಿ ಇದು ಕಾಪರೇ. ಇತ್ತಲ್ಲ, ಹಿತ್ತಾಳೆ ಅಂದ್ರೆ ಅದೇ ಆರ್ಟಿಫಿಷಿಯಲ್. ಹಿತ್ತಾಳೆ ಅಂದ್ರೆ ಇದು ಮೇಕಿಂಗ್ ಎಲ್ಲ ನೀವೇನಾ? ನೀವೇ ಮಾಡ್ತೀರಾ ಕೈಯಲ್ಲಿ? ಮುರುಗರ್ ನೋಡಿ, ಎಲ್ಲ ನೋಡಿರ್ಬೋದು ಎಷ್ಟು ದೊಡ್ಡದು ಅಂತ. ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಮುರುಗರ್ ಸಿಗ್ತಾರೆ ನೋಡಿ. ನನ್ನ 1 ಇಂಚ್ ಕೈಯಷ್ಟು ಸಹ ಇಲ್ಲ, ಬಟ್ ನೋಡಿ ಪವರ್ಫುಲ್ ಇದೆ. ಆಕ್ಚುಲಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಒಂದೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ಎಲಿಫೆಂಟ್ಸ್. ಮೋಸ್ಟ್ಲಿ ಜಾಸ್ತಿನೇ ಇದೆ ಇಲ್ಲಿಗೆ ಕಂಟೆಂಟ್. ಇಲ್ಲಿ ನೋಡಿ ಎಲಿಫೆಂಟ್ಸ್ ನೋಡಿದ್ರೆ ಭಯ ಪಡ್ತಾರೆ. ಎಲಿಫೆಂಟ್ ಇಲ್ಲಿ ನೋಡಿ, ಎಷ್ಟು ಚಿಕ್ಕ ಎಲಿಫೆಂಟ್ಸ್, ಇನ್ನ ಚಿಕ್ಕದು. ತುಂಬಾ ಚಿಕ್ಕದಾಗೈತೆ ನರಸಿಂಹ ಪಾಪ. ಇಲ್ಲಿ ಬ್ಯಾಂಗಲ್ಸ್. No comments. ಇಲ್ಲ ಸರ್, ಬ್ಯಾಂಗಲ್ ಅಲ್ಲ, ಸಾರಿ. ಇದು ಏನಂತಾರೆ? ಹಾ, ಕಡಿಯ. ಪ್ಲೇಸ್ ಬಂದು ಹೇಳ್ತೀನಿ ನಾನು. ಪ್ಲೇಸ್ ಬಂದು ಏನಿಲ್ಲ, ಚರ್ಚ್ ಸ್ಟ್ರೀಟ್ ಮುಂದೆ ಕಿಂಗ್ ಅಂತ ಇದೈತಲ್ಲ ರೆಸ್ಟೋರೆಂಟ್, ಅದು ಆಪೋಸಿಟ್ ಅಲ್ಲೇ ಇಲ್ಲಿ ಕೆನರಾ ಬ್ಯಾಂಕ್ ಎಕ್ಸಿಟ್ ಗೇಟ್ ಹತ್ರನೇ ಇರ್ತಾರೆ ಇವರು. ಸೊ ನೀವು ನೋಡ್ಬೋದು, ನಮ್ಮ ರಾಯರಿದ್ದಾರೆ ನೋಡಿ, ನಮ್ಮ ರಾಯರು. ಸೊ ನಮ್ಮ ರಾಯರ್ ಸಹ ಸಿಗ್ತಾರೆ ನಿಮಗೆ. ನೋಡಿ ಎಷ್ಟು ಕ್ಯೂಟಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ರಾಯರು. ಇವ್ ನೋಡಿ, ನನ್ನ ಮಕನೇ ತೋರಿಸ್ತಿಲ್ಲ, ನಾನು ಯಾರು ಮಾತಾಡ್ತೀನಿ ಅಂತ. ಸೊ ನೋಡಿ, ಇಷ್ಟು ಚೆನ್ನಾಗಿದೆ ರಾಯರು ಇದೆ ಫೋಟೋ. ಇಲ್ಲ ಎಕ್ಸಿಟ್ ಗೇಟ್ ಹತ್ರ ಬ್ಯಾಕ್ ಸೈಡು ಇಲ್ಲೇ ಇರ್ತಾರೆ. ಟ್ರೈ ಮಾಡ್ರಿ ಫ್ರೆಂಡ್ಸ್, ಚೆನ್ನಾಗೈತೆ. ನಾವು ನೋಡು ಈಸ್ಕೊಳ್ಬೇಕು. ಓಕೆ. 2000 years later. ಸೊ ಫ್ರೆಂಡ್ಸ್, ಏನ್ ಸಮಾಚಾರ ಅಂದ್ರೆ ಆಲ್ಮೋಸ್ಟ್ ನೀವು ಕಂಡಿರ್ತೀರಾ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬಟ್ ಯಾಕೆ ಇರ್ಲಿ, ನಾನೇ ಹೇಳ್ಬಿಡ್ತೀನಿ ಕಮೆಂಟ್ ನಲ್ಲಿ. ಮತ್ತೆ ನೀನೇ ಹೇಳಕ್ಕೇನೋ ಆ ಥರ ಏನ್ ಭಯಕ್ಕೆ ಹೋಗ್ಬೇಡ್ರಿ. ಸ್ಪೆಷಲ್ ಏನಂದ್ರೆ ಅವಾಗ್ಲಿಂದ ನೋಡಿ ಸಾಕಾಗೋಯ್ತು ನಮ್ಮ ಫ್ರೆಂಡ್ಸ್ಗೋಸ್ಕರ. ಆಲ್ಮೋಸ್ಟ್ 4 ರೌಂಡ್ಸ್ ಹೊಡೆದ್ಬಿಟ್ಟಿದ್ವಿ. ಚೆಸ್ಟ್ ಶೀಟ್ ಫುಲ್ಲು 4 ರೌಂಡ್ಸ್ ಹೊಡೆದ್ಬಿಟ್ಟು ಆಮೇಲೆ ಒಂದು ರಿಂಗ್ ಅಂಗಡಿ ಸಿಕ್ತು. ರಿಂಗ್ ಅಂಗಡಿಯಲ್ಲಿ ನಾನು ನರಸಿಂಹ ಇಬ್ರು ಇಸ್ಕೊಂಡಿದ್ವಿ. ಕಂಗ್ರಾಚುಲೇಷನ್. ಓಕೆ. ಬಟ್ ಸೂಪರ್, ರಿಯಲ್ ಆಗಿ ನನಗೆ ತುಂಬಾ ಲೈಕ್ ಆಯ್ತು, ಚೆನ್ನಾಗಿತ್ತು. ನೋಡ್ರಿ ರಿಂಗು ನರಸಿಂಹ ಅದು ಇಸ್ಕೊಂಡವನೇ. 1 ಸೆಕೆಂಡ್, ನರಸಿಂಹ ರಿಂಗ್ ಎಲ್ಲಿ ಇತ್ತಂಗೆ ಚೆನ್ನಾಗಿತ್ತಾ ಇಲ್ವಾ? ಚೆನ್ನಾಗಿದೆ, ಆದ್ರೆ ಕಲೆಕ್ಷನ್ ಸಿಗ್ಲಿಲ್ಲ ಫ್ರೆಂಡ್ಸ್. ಎಲ್ಲ ಆಲ್ಮೋಸ್ಟ್ 4-6 ಅಂಗಡಿ ಹುಡುಕ್ಬಿಟ್ಟಿದ್ವಿ ಒಂದೇ ರಿಂಗ್ಗೋಸ್ಕರ 4-6 ಅಂಗಡಿ ಆಗ್ತಿದೆ. ನೀರು ಸಹ ಸಿಗ್ತಿಲ್ಲ. ಇದು ಯಾವ ಚರ್ಚ್ ಸ್ಟ್ರೀಟ್ ಅಂತಾನೆ ಗೊತ್ತಿಲ್ಲ. ಚರ್ಚ್ ಸ್ಟ್ರೀಟ್ ಅಲ್ಲಿ ಇನ್ನೊಂದು ಕಾಮನ್ ಏನ್ ಗೊತ್ತಾ, ಇಲ್ಲಿ ವಾಟರ್ ಸಿಗಲ್ಲ. ಸ್ಟೋರ್ಸ್ ಚಿಕ್ಕ ಅಂಗಡಿಗಳು ಇಲ್ಲಿ ಇರಲ್ಲ. ಇದೆಲ್ಲ ಒಂದಕ್ಕೂ ಪೇ ಮಾಡ್ಬೇಕು, ಬಟ್ ಪೇ ಮಾಡಿದ್ರು ಸಹ ಸಿಗ್ತಿಲ್ಲ. ಇಲ್ಲಿ ನಾವು ಕೇಳಿದ್ರು ಸಹ ಸಿಗ್ತಿಲ್ಲ. ಒಂದು ಐಸ್ ಕ್ರೀಮ್ ಇಲ್ಲ, ಏನೂ ಇಲ್ಲ. ಸೊ ಚರ್ಚ್ ಸ್ಟ್ರೀಟ್ ಹೆಸರು ಮಾತ್ರ ಚರ್ಚ್ ಸ್ಟ್ರೀಟ್. ಬರೀ ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಅದು ಇದು ಮಾಡೋದಕ್ಕೆ ಮಾತ್ರ. ನೋಡಿದ್ರೆ ಕುಡಿಯಕ್ಕೆ ನೀರು ಸಿಗ್ತಿಲ್ಲ. ಆಲ್ರೆಡಿ ಇಲ್ಲಿವರೆಗೂ ಡೆಡ್ ಎಂಡಿಗೆ ಬಂದ್ವಿ ನಾವು, ಒಂದು ಸಿಗ್ತಿಲ್ಲ. ಅಂಗಡಿ ಸಹ ಇಲ್ಲ ಇಲ್ಲಿ. ಬರೀ ಬಟ್ಟೆ ಅಂಗಡಿ ಇದೆ. ಬಟ್ಟೆ ನೀರು ಕುಡಿಬೇಕಂದ್ರೆ ಬಟ್ಟೆ ತಿನ್ನಕ್ಕಾಗುತ್ತಾ ಹೇಳಿ ಫ್ರೆಂಡ್ಸ್? ಏನಿಲ್ಲ ಫ್ರೆಂಡ್ಸ್, ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಂಗಿದ್ರೆ ಸುಮಾರು ನೋಡಿದೀನಿ ಒಂದು ಖಾಲಿ ಅಂಗಡಿಗಳನ್ನ. 4-5 ಐತೆ ಚೆನ್ನಾಗಿ. ಬೆಸ್ಟ್ ಆಪ್ಷನ್ ಇವಾಗ ಚರ್ಚ್ ಸ್ಟ್ರೀಟ್ ಅಲ್ಲಿ ಟೀ ಕುಡಿಯೋರು. ಯಾರು? ಹಾ ಫ್ರೆಂಡ್ಸ್,
100ಗೆ 200% ಹೇಳ್ತಾ ಇದೀನಿ. ಚೆಸ್ಟ್ ಶೀಟ್ ಬರೋರೆಲ್ಲರೂ ಕಂಪಲ್ಸರಿ ಇಲ್ಲೆಲ್ಲ ರಿಚ್ ಆಗಿ ಇರ್ತಾರೆ ಮ್ಯಾಕ್ಸಿಮಮ್. ನಮ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವ್ರನ್ನ ಬಿಟ್ಬಿಟ್ಟು ಎಲ್ಲಾರು ರಿಚ್ ಆಗೇ ಇರ್ತಾರೆ ಸೀರಿಯಸ್ಲಿ. ಬೇಕಂದ್ರೆ ಎಕ್ಸಾಂಪಲ್ ಇಲ್ಲೇ ನೋಡ್ರಿ. ಲೊಕೇಶನ್ ನೋಡ್ತಾ ಇದ್ರೆ ನಿಮ್ಗೆ ಅನ್ಸ್ಬೋದು ರಿಚ್ ಫೀಲೇ ಬರೋದಿಲ್ಲ ಅಂತ, ಯಾಕಂದ್ರೆ ಇಲ್ಲಿ ಫುಲ್ ರಿಚ್. ಚೆಸ್ಟ್ ಶೀಟ್ ಮೇಲೆ ನಿನ್ ಒಪಿನಿಯನ್ ಏನು? ನಮಗೆಲ್ಲ ಗೊತ್ತಾಗೋಯ್ತು. ಚೆಸ್ಟ್ ಶೀಟ್ ಮೇಲೆ ಒಪಿನಿಯನ್ ಎಲ್ಲ ಚೆನ್ನಾಗಿದೆ, ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲದೂ ಮಾಡೋದಕ್ಕೆ ಚೆನ್ನಾಗಿದೆ. ಬಟ್ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಏನಂದ್ರೆ ಹೊಟ್ಟೆ ಹಸಿರಲ್ಲಿ ಪ್ರಾಬ್ಲಮ್, ಏನು ತಿನ್ನಕ್ ಸಿಗಲ್ಲ, ನೀರ್ ಕುಡಿಯಕ್ಕಾಗಲ್ಲ. ನಾನಂತೂ ಜಾಸ್ತಿ ತಿಂತೀನಿ, ಸೊ ಹಂಗಾಗಿ ನನಗೆ ಇವನು ಊಟ ಅಂದ್ರೆ ನಂಬರ್ 1 ತಿನ್ನೋದಲ್ಲಿ ಎಲ್ಲ ಲ್ಯಾಗ್. ಅಂದ್ರೆ ಫುಡ್ ಅಲ್ಲ, ಜಂಕ್ ಫುಡ್ ತಿಂತೀನಿ, ಸ್ನಾಕ್ಸ್ ಅಥವಾ ನಾನು ಊಟ ತಿನ್ನಂಗಿದ್ರೆ ನನ್ನ ಪರ್ಸನಲ್ ಹಿಂಗಿರ್ತಿತ್ತು ನೋಡಿ, ಇಷ್ಟು ಸ್ಲಿಮ್ ಆಗಿದ್ದೀನಿ. ಜಂಕ್ ಫುಡ್ ಫ್ರೆಂಡ್ಸ್, ಮೇನ್ ಜಂಕ್ ಫುಡ್ ಜಾಸ್ತಿ ತಿನ್ನೋದು ನರಸಿಂಹ. ಪಾಪ ಅವಾಗಿಂದ ಹೆಲ್ಮೆಟ್ ಕೈಯಲ್ಲೇ ಇಟ್ಕೊಂಡವನೆ. ಹೇಳಿದ್ನಲ್ಲ, ಅಷ್ಟೇ, ಏನ್ ಮಾಡಕ್ ಆಗಲ್ಲ. ಹೆಸರು ಮಾತ್ರ ಇದು ನಾವು, ಬಟ್ ರಿಯಲಿ ನೋಡೋರೆ ಏನು ಯೂಸ್ ಇಲ್ಲ, ಸುಮ್ನೆ ಜಸ್ಟ್ ಫಾರ್ ಏನೋ ಹೇಳ್ತಾರಲ್ಲ ಅದನ್ನ, ಸುಮ್ನೆ ಹೆಸರಿಗೆ ಮಾತ್ರ. ಹೆಸರು ನಂದು ಬಸ್ರಿ ಇವ್ರದ್ದು ಅಂತಾರಲ್ಲ, ಆತರ ಗಾದೆ ಏನಿಲ್ಲ ಫ್ರೆಂಡ್ಸ್. ಕಂಟೆಂಟ್ ಮಾಡೋಕ್ ಬಂದಾಗ ಸಪೋರ್ಟ್ 100-200% ಕೊಡ್ತಾನೆ, ಅದ್ ಚೆನ್ನಾಗಿರುತ್ತೆ ಇವನ ಹತ್ರ. ಮತ್ತೊಂದು ಹೇಳೋದ್ ಮರ್ತೆ, ನಂದು ಇವತ್ತೊಂದು ವಿಡಿಯೋ ಡ್ರಾಪ್ ಔಟ್ ಆಗುತ್ತೆ, ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಸೊ ನಾವ್ ಎಲ್ಲಿ ಬೇಕಲ್ಲಿ ನೈಟು ನಿದ್ದೆ ಇಲ್ಲದೆ ನೆನ್ನೆ ರಾತ್ರಿ 1-2 ಗಂಟೆವರೆಗೂ ವಿಡಿಯೋ ಎಡಿಟ್ ಆಗಿದೆ. ಸೊ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ನಾನು ಬಹಳಷ್ಟು ಶ್ರಮ ಪಟ್ಟಿದ್ದೀನಿ, ಮಾಡಿದ್ದೀನಿ. ಸೊ ನಿಮ್ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ನೋಡಿ ವಿಡಿಯೋಸ್ನ. ನೀವು ನೋಡ್ತೀರಾ ಅಂತ ಗೊತ್ತು, ಸೊ ಮತ್ತೊಂದ್ಸರಿ ನೆನಪಿಸಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸೊ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಫ್ರೆಂಡ್ಸ್, ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಶಾರ್ಟ್ ನೋಡಿರ್ತೀರಾ ನೀವು, ಅದು ನಿಮ್ಗೆ ಲೈಕ್ ಆಗಿರುತ್ತೆ. ಬಟ್ ಇವತ್ತು ಇನ್ನೂ 2 ಬಿಡ್ತೀನಿ ನೋಡ್ರಿ, ಚೆನ್ನಾಗಿರುತ್ತೆ. 100-200% ಕೊಡ್ತಾ ಇದ್ದೀನಿ. 100ಗೆ 200% ಶ್ಯೂರಿಟಿ ನಂದು. ಇನ್ನೂ 2 ವಿಡಿಯೋ ಚೆನ್ನಾಗೇ ಬರುತ್ತೆ ನೋಡ್ರಿ. 1 ಸೆಕೆಂಡ್ ಫ್ರೆಂಡ್ಸ್, ಇಲ್ಲಿ ಎಲ್ಲ ಇದ್ರು ಇಂಟ್ರೆಸ್ಟ್ ಇದ್ರೆ DM ಮಾಡಿ. ನಿಮ್ಮಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ DM ಮಾಡಿ. ಸೊ ನಾವು ಫೀಮೇಲ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಒಬ್ಬ ಫೀಮೇಲ್ ಹುಡುಕ್ತಿದೀವಿ. ಸೊ ನಿಮ್ಮಲ್ಲಿ ಯಾರಾದ್ರೂ ಆಕ್ಟಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಸೊ ಪ್ಲೀಸ್ DM ಮಾಡಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಫ್ರೆಂಡ್ಸ್, ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಐತೆ, ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹುಡುಕಿ ಲಾಸ್ಟ್ಗೆ ಟೀ ಸಿಕ್ಕಿಲ್ಲ ಅಂತ ಕೂಲ್ ಡ್ರಿಂಕ್ ಇಸ್ಕೊಂಡು ಕುಡಿತಾ ಇದ್ವಿ. ಅವ್ನು ನೋಡ್ರಿ, ಕೂಲ್ ಡ್ರಿಂಕ್ ಏನು ಮಾಡೋಕ್ಕಾಗಲ್ಲ. ಒಂದು ಟೀ ಅಂಗಡಿ ಫ್ರೆಂಡ್ಸ್, ಒಂದೇ ಒಂದು ಟೀ ಅಂಗಡಿ. ಆ್ಯಕ್ಚುಲಿ ನಾವು ಬರೋವಾಗ ಒಂದು ಟೀ ಅಂಗಡಿ ಇರುತ್ತೆ, ಬಟ್ ಇವತ್ತು ಅದು ಕ್ಲೋಸ್ ಮಾಡೋವ್ರೆ. ಸಡನ್ ಟ್ವಿಸ್ಟ್ ಐತೆ. ನಾನು ಹೋಸ್ಟರ್ ಆಗ್ಬಿಟ್ಟು ಹೋಸ್ಟ್ ಮಾಡಕ್ ಮುಂಚೆ ಇಷ್ಟೊಂದು ಸುಸ್ತಾಗಿದೆ. ನಾನು ಇನ್ನೇನು ಹೋಸ್ಟ್ ಮಾಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ, ಏನು ಹೋಸ್ಟ್ ಮಾಡ್ತೇನೆ ನೋಡೋಣ. ಹೆಂಗ್ ಹೋಗುತ್ತಾ ಅಂತ ಗೊತ್ತಿಲ್ಲ, ಇನ್ನು ಹೋಗ್ಬೇಕು, ಒಂದು ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಹೈ ಫ್ರೆಂಡ್ಸ್, ಫೈನಲಿ ಲಿಟ್ರಲಿ 2 hours ವೇಟ್ ಮಾಡಿ ಬಂದವ್ರೆ ದ ರ್ಯಾಪರ್. ನೋಡ್ರಿ, ಚಿನ್ನ ಅಲ್ಲ, 2 hours ಫ್ರೆಂಡ್ಸ್ ವೇಟ್ ಮಾಡ್ಬಿಟ್ಟು ಈಗ ಬಂದವ್ರೆ. ಇದ್ರ ಮೇಲೆ ಇಲ್ಲ, ನರಸಿಂಹ ಮಾತಾಡ್ತಾನೆ. ನರಸಿಂಹ ಬಾರಪ್ಪ. ಏನ್ ಮಾತಾಡಿ, ನಾ ಮಾತಾಡಿ ಸುಸ್ತಾಗಿದೆ, ನಂಗೆ ಎನರ್ಜಿ ಇಲ್ಲ. ನಿತಿನ್ ಹತ್ರ ಮಾತಾಡ್ಸು. ಇವ್ರು ಹೊಸ ಅವರು, ಅವಾಗೆ ನೋಡ್ಬೇಕಿತ್ತು ನಿತಿನ್ ಎಮಿನಮ್ ತರ ಬಂದಿದ್ದ. ಬನ್ರಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಫುಲ್ ವೈರಲ್ ಇದಕ್ಕೆ ಮೇಲೆ ಅಷ್ಟೇ. ಅಷ್ಟೇ.